ಹುಚ್ಚುನಾಯಿ ಒಂದು ಸಿಕ್ಕವರ ಮೇಲೆ ದಾಳಿ ಮಾಡಿದಂತಹ ಪರಿಣಾಮ ಬರೋಬ್ಬರಿ 9 ಜನರು ಗಾಯಗೊಂಡಿರುವಂತಹ ಘಟನೆ ಧಾರವಾಡದಲ್ಲಿ ನಡೆದಿದ್ದು ಹುಚ್ಚುನಾಯಿ ಒಂದು ಹಾವಳಿಯಿಂದ ಅಲ್ಲಿನ ಜನರು ಬೆಚ್ಚಿಬಿದ್ದಿದ್ದಾರೆ. ಈಗ ಅದೇ ವಿಚಾರವಾಗಿ ಧಾರವಾಡದ ಶಿರಡಿ ನಗರದ ಇಡೀ ಬಡಾವಣೆಯಲ್ಲಿ ಈ ನಾಯಿಯ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಜನರು ಎದುರುಕೊಂಡು ಓಡಾಡ್ತಾ ಇದ್ದಾರೆ. 9 ಜನರು ಈಗಾಗಲೇ ಆಸ್ಪತ್ರೆಯಲ್ಲಿದ್ದಾರೆ. ಆ 9 ಜನರ ಮೇಲೆ ಕೂಡ ಆ ಹುಚ್ಚುನಾಯಿ ಅಟ್ಯಾಕ್ ಮಾಡಿತ್ತು. ಶಾಲೆಯಿಂದ ಬರ್ತಾ ಇದ್ದಂತಹ ರಿಷಿಕ್ ಎಂಬ ಬಾಲಕನ ಮೇಲೆಯೂ ಕೂಡ ಈ ನಾಯಿ ದಾಳಿ ಮಾಡಿತ್ತು. ಆತನ ಕಿವಿಗೆ ಗಂಭೀರ ಗಾಯ ಆಗಿದೆ. ಗಂಗವ್ವ, ಉಪ್ಪಾರ, ಲಕ್ಷ್ಮೀ ಮಾತರ, ಶೀತಲ, ಕಬಾಡಿ ಸೇರಿದಂತೆ ಹೀಗೆ 9 ಜನರ ಮೇಲೆ ಈ ಹುಚ್ಚುನಾಯಿ ದಾಳಿಯನ್ನು ಮಾಡಿತ್ತು. ದಾಳಿಗೊಳಗಾದವರು ಈಗಾಗಲೇ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನಾಯಿ ಏನಿದೆ ಈ ರೀತಿ ದಾಳಿ ಮಾಡ್ತಿರೋದ್ರಿಂದ ಕಂಗಾಲಾದಂತಹ ಬಡಾವಣೆಯ ಜನರೆಲ್ಲರೂ ಕೂಡ ಆ ನಾಯಿಯಿಂದ ಹೊಡೆದು ರಾಡ್ನಿಂದ ಪಡೆದು ಸಾಯಿಸಿದ್ದಾರೆ, ಕೊಂದು ಹಾಕಿಬಿಟ್ಟಿದ್ದಾರೆ. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹುಚ್ಚು ನಾಯಿಯನ್ನು ಹೊಡೆದು ಸಾಯಿಸೋಕ್ಕೆ ಕಾರಣ ಏನು ಅಂತಂದರೆ ಅದು ಸಿಕ್ಕವರ ಮೇಲೆ ದಾಳಿ ಮಾಡ್ತಾ ಇತ್ತು ಎನ್ನುವಂಥ ಕಾರಣಕ್ಕೆ ಆ ಭಾಗದ ಜನರೆಲ್ಲರೂ ಕೂಡ ನಾಯಿಯನ್ನು ಹೊಡೆದು ಸಾಯಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.